ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ಇಂದಿನ ದಿವಸ ನೈಟ್ ಏನೇನು ಪ್ರಿಪೇರ್ ಮಾಡ್ಕೊಂಡ್ವಿ ಅಂತೆಲ್ಲ ಈ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಇಂದಿನ ವ್ಲಾಗಲ್ಲಿ ನಾವು ಸ್ಯಾರಿ ರ್ಯಾಪಿಂಗ್ ಅದೆಲ್ಲನೂ ಇತ್ತು. ತುಂಬ ಅದೇ ಲ್ಯಾಗ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಪ್ರೇಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಯಜಮಾನರು ಹೆಲ್ಪ್ ಮಾಡ್ತಾಯಿದ್ದಾರೆ ಇದು ಬ್ಯಾಕ್ ಡ್ರಾಪ್ ಎಲ್ಲ ಮಾಡೋದಕ್ಕೆ. ನಾವು ಬಾಳೆ ಎಲೆದು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಹೆಂಗೆ ಮಾಡ್ಬೋದು ಏನು ಅಲ್ಲಿ ನಮಗೆ ಅದು ಕರ್ಟನ್ಸ್ ಹಾಕಿರ್ಬೋದು ಅದೆಲ್ಲ ಹಾಕೋದಕ್ಕೆ ಏನೂ ಇದಿರಲಿಲ್ಲ. ಅದಕ್ಕೆ ಈ ಥರ ಇದು ಬೆಂಡ್ ಥರ್ಮಾಕೋಲಲ್ಲಿ ಈ ಥರ ಡಬಲ್ ಟಿಪ್ ಹಾಕಿಬಿಟ್ಟು ಅಂಟಿಸೋಣ, ಅದು ಗೋಡೆಗೇನೆ ಸ್ಟಿಕ್ ಮಾಡಿಬಿಟ್ಟು ಆಮೇಲೆ ಬಾಳೆ ಎಲೆ ಅದೆಲ್ಲ ಅಂಟಿಸ್ಕೊಂಬರೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. 1 ವರ್ಷ ನಾವು ವಿಳೆದೆಲೆದು ಮಾಡಿದ್ವಿ, ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಫುಲ್ಲು ಗೋಡೆಗೇನು ಮಾಡ್ತಾಯಿಲ್ಲ, ಅಂದರೆ ನಾವು ದೇವರು ಅದು ಟೇಬಲ್ ಅದು ಎಷ್ಟು ಇರುತ್ತೋ ಅಷ್ಟು ಉದ್ದಕ್ಕೆ ಮಾತ್ರನೇ ಮಾಡೋಣ ಅಂತ. ನಮಗೆ ಆ ಕಡೆ ಈ ಕಡೆ ನೀಟಾಗಿ ಅದು ಮೊಳೆ ಏನಾದರೂ ಇದ್ಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಮತ್ತು ನಮ್ಮ ಮಾವನೂ ಹೇಳ್ತಾಯಿದ್ರು ಅದು ಇದು ಅಂತೆಲ್ಲನೂ, ಅಂದರೆ ಆ ಕಡೆ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತೆಲ್ಲ ಅವರು ಸ್ವಲ್ಪ ಐಡಿಯಾಸ್ ಎಲ್ಲ ಕೊಡ್ತಾಯಿದ್ರು. ಇವಾಗ ಇವರು ಅಂದರೆ ಅವರು ಬಾಳೆ ಎಲೆ ಎಲ್ಲ ಅಂಟಿಸ್ಕೊಂಡು ಬರ್ತಾಯಿದ್ದಾರೆ. ಅದು ಗುಂಡ್ಪಿನ್ನು ಅದೆಲ್ಲ ಹಾಕ್ಬಿಟ್ಟು ನಾವು ಇಲ್ಲಿ ಮತ್ತು ಅದು ಡಬಲ್ ಟೇಪ್ ಬರುತ್ತೆ ಒಂದು ವೈಟ್ ಕಲರು, ಅದು ನಮಗೆ ಹೆಲ್ಪ್ ಆಯ್ತು. ಇದರಲ್ಲಿ ಗುಂಡ್ಪಿನ್ ಅದೆಲ್ಲ ಅದು ನೀಟಾಗಿ ಕುತ್ಕೊಳ್ಳಲಿಲ್ಲ. ಅದು ಏನಿದ್ರು ಅದು ಮಧ್ಯಕ್ಕೆ ಮಾತ್ರ ಅದು ದಿಂಡತ್ರ ಮಾತ್ರ ಗುಂಡ್ಪಿನ್ ಇದಾಗಿದೆ ಅಷ್ಟೇ. ಅದು ಬಿಟ್ಟರೆ ನಮಗೆ ಅದು ಡಬಲ್ ಟೇಪ್ ಏನಿದೆ ಅದೊಂದೇ ಹೆಲ್ಪ್ ಆಗಿದ್ದು. ಸೊ ಈ ಥರ ಹಿಂಗೆ ಸ್ಟಿಕ್ ಮಾಡಿ ಹಾಕಿದ್ದು. ಮತ್ತು ಇವ್ರಿಗೊಂದು ಸ್ವಲ್ಪ ಅದೇ ಪ್ಲ್ಯಾನ್ ಮಾಡಿ ಐಡಿಯಾಸ್ ಅದು ಇದು ಅಂದ್ಕೊಂಡು ಮಾಡಿದ್ದು. ಏನು ಫುಲ್ಲು ಪರ್ಫೆಕ್ಟಾಗಿ ಏನು ಬಂದಿಲ್ಲ, ಬಟ್ ಪರವಾಗಿಲ್ಲ. ಬ್ಯಾಕ್ ಡ್ರಾಪ್ ನಾನು ಇದು ವಿಚಾರಿಸಿದಾಗ ನನಗೆ 12,000 ಹೇಳಿದರು. ಸೊ ಅಷ್ಟೊಂದೆಲ್ಲ ಕೊಟ್ಟು ಇವಾಗ ಮಾಡಿಸ್ಬೇಕಾ ಅಂತ ಅಂದ್ಕೊಂಡು ಇವಾಗ ನಾವೇ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಮಾಡೋಣ, ಅಂದರೆ ಕ್ರಿಯೇಟಿವ್ ಆಗಿ ಮಾಡಿದಾಗ ಒಂದು ಸ್ವಲ್ಪ ಐಡಿಯಾಸ್ ಎಲ್ಲ ಬರ್ತಾ ಇರುತ್ತೆ. ಫಸ್ಟ್ ಅಂದ್ಕೊಂಡಿದ್ದು ನಾನು ಹಂಗೇ ಮಾಡಿಸೋಣ ಅಂತಲೇ ಅಂದ್ಕೊಂಡಿದ್ದು, ಬಟ್ ಬಾಳೆ ಎಲೆದೆಲ್ಲ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಅಂತ, ಬಟ್ ಅದೂ ಎಲ್ಲ ಜಾಸ್ತಿನೇ ಹೇಳಿದ್ರು. ಸೊ ಸಾಕು ನಾವೇ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಅದರಲ್ಲಿ ನಮಗೆ ಏನು ಒಂದು ಸ್ವಲ್ಪ ಅಷ್ಟೇ ಚಾರ್ಜಸ್ ಆಗಿರುತ್ತೆ, 12,000 ಆ ಥರದ್ದೆಲ್ಲ ಇಂತ. ಮತ್ತು ಚೆಂಡು ಹೂವು ಅದೆಲ್ಲ ತರಿಸಿದ್ವಿ, ಅದೆಲ್ಲ ಸೈಡ್ಗೆಲ್ಲ ಹಾಕೋಣ ಅಂದ್ಬಿಟ್ಟು ಅದನ್ನು ಬೆಳಗ್ಗೆ ಹಾಕೋಣ ಅಂದ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೀವಿ. ಅದೆಲ್ಲ ಆವಾಗಲೇ ನಾನು ಮತ್ತೆ ಲಾಸ್ಟ್ ವ್ಲಾಗಲ್ಲೆಲ್ಲ ಮಾಡ್ಕೊಂಡಿದ್ದು ತೋರಿಸೋನಲ್ಲ. ಅದಾದಮೇಲೆ ಇವಾಗ ಕಲ್ಸಕ್ಕರೆ ಅದೆಲ್ಲ ತೊಗೊಂಡಿದ್ದೆ, ಅದು ಇದು ಹಾಕೋದಕ್ಕೆ ಕಳಶಕ್ಕೆ ಹಾಕೋದಕ್ಕೆ. ಇದು ಬೆಳಗಿನ ವ್ಲಾಗ್. 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 5 ಗಂಟೆ ಅಷ್ಟೊತ್ತಿಗೆಲ್ಲ ಫ್ರೆಶ್ ಅಪ್ ಆಗಿ ನೆನ್ನೆನೇ ಎಲ್ಲ ಗುಡಿಸಿ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ವಿ. ಇವಾಗ ನಾವು ರಾತ್ರಿ ಮಲ್ಕೊಬೇಕಾದ್ರೆ ಎಲ್ಲ ಮಾಡಿ ಮಲ್ಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಇದು ಇವಾಗ ಅರಿಶಿನ ಕುಂಕುಮ ಅದೆಲ್ಲ ಅದಕ್ಕೆ ಏನೇನು ಹಾಕಬೇಕೋ ಅದು ನನಗೆ ಗೊತ್ತಿರೋ ಅಷ್ಟು ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಆಮೇಲೆ ಕೆಲವೊಬ್ಬರು ವೀಡಿಯೋಸ್ನ ನೋಡಿ ಅದು ಹಾಕಬೇಕಾಗಿತ್ತು, ನೀವು ಇದು ಹಾಕಿಲ್ಲ, ಈ ಥರ ಮಾಡಬಾರ್ದು ಅಂತೆಲ್ಲ ಕೆಲವೊಬ್ಬರು ಕಮೆಂಟ್ ಮಾಡ್ತೀರಾ. ನಮಗೇನು ಗೊತ್ತು, ಒಬ್ಬೊಬ್ಬರು ಮನೆ ಕಡೆ ಒಂದೊಂದು ಥರ ಇರುತ್ತೆ. ನಮಗೇನು ಗೊತ್ತು, ನಾವೇನು ತಿಳ್ಕೊಂಡಿದ್ದೀವಿ ನಾವು ಆ ಥರ ಮಾಡ್ತೀವಿ. ಆ ಥರ ಎಲ್ಲ ಕಮೆಂಟ್ ಮಾಡಿದಾಗ ಒಂದು ಸ್ವಲ್ಪ ಹರ್ಟ್ ಆಗಿಬಿಡುತ್ತೆ. ಒಂಥರ ಅಂದರೆ ನಿಮ್ಮ ಮನೇಲಿ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಇರುತ್ತಲ್ವ. ನನಗೆ ಹೆಂಗಾಗುತ್ತೋ ನನಗೆ ಹೆಂಗೆ ಅನುಕೂಲನೋ ನಾನು ಆ ಥರ ಮಾಡಿರ್ತೀನಿ. ಸೊ ಇವಾಗ ಅದೊಂದು ಹೇಳಬೇಕು ಅನ್ನಿಸ್ತು. ಒಂದು 2-3 ಸತಿ ನೋಡಿದ್ದೆ ವೀಡಿಯೋಸ್ನ ನಾನು. ಸೊ ಅದಕ್ಕೇ ನೆನ್ನೆನೇ ಮೂಗ್ಬೆಟ್ಟೆಲ್ಲ ಹಾಕಿ ಇಟ್ಟಿದ್ದೆ ರಾತ್ರಿ ರೆಡಿ ಮಾಡಿ. ಇವಾಗ ಓಲೆಗೆಲ್ಲ ಹೋಲೆಲ್ಲ ಮಾಡಿಕೊಟ್ಟಿದ್ರು. ಸೊ ಹಂಗಾಗಿ ನಂಗೆ ಈಸಿ ಆಯಿತು. ಇಲ್ಲಾಂದರೆ ಲಾಸ್ಟ್ ಟೈಮಲ್ಲೆಲ್ಲ ನನಗೆ ಅದು ದಾರ ಹಾಕ್ಕೊಂಡು ಆ ಕಡೆ ಈ ಕಡೆ ನೀಟಾಗಿ ಕುತ್ಕೊಂಡು ಡಬಲ್ ಟೇಪ್ ಎಲ್ಲ ಹಾಕಿ ಅಂಟಿಸಿ ಆ ಥರ ಎಲ್ಲ ಸರ್ಕಸ್ ಆಗ್ತಾಯಿತ್ತು. ಸೊ ಈ ಸತಿ ಅಂತೂ ನನಗೆ ಈ ಥರ ಹೋಲ್ ಮಾಡಿಸ್ಕೊಂಡಿದ್ದರಿಂದ ನೀಟಾಗಿ ಕರೆಕ್ಟಾಗಿ ಬಂತು. ನನಗೆ ಇವಾಗ ಫೈನಲಾಗಿ ನೋಡಿ ನೀವು ಏನು ಅನಿಸ್ತು ಅಂತೆಲ್ಲನೂ ಕಮೆಂಟಲ್ಲಿ ಹೇಳಿ, ಚೆನ್ನಾಗಿತ್ತಾ ಏನು ಅಂತೆಲ್ಲ. ನೋಡಿ ಇವಾಗ ಎಷ್ಟು
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾನು ಅದಕ್ಕೆ ದಾರ ಎಲ್ಲ ಹಾಕ್ಬಿಟ್ಟು ಹಿಂದೆಗಡೆ ಅಲ್ಲಿ ಹೆಂಗಿದ್ರೂ ಕಡ್ಡಿ ಅದೆಲ್ಲನೂ ಇತ್ತು, ಅದು ಹಿಂದೆಗಡೆ ಕಟ್ಟೋದಕ್ಕೆ ನೀಟಾಗೆ ತೆಂಗಿನಕಾಯಿಗೆ ಕಟ್ಬಿಟ್ಟು ಇವಾಗ ನೋಡ್ತಾ ಇದ್ದೀನಿ ಯಾವ ಥರ ಏನು ಡೆಕೋರೇಟ್ ಮಾಡ್ಬೋದು ನೆಕ್ಸ್ಟ್ ಅಂತ. ಫಸ್ಟು ಇದು ನೀಟಾಗಿ ಮುಖವಾಡ ಫಿಕ್ಸ್ ಆಗಿಬಿಟ್ರೆ ಅಂದರೆ ಕ್ರಾಸಾಗಿ ಆ ಥರ ಎಲ್ಲ ಅನಿಸ್ಬಿಡುತ್ತೆ. ಒಂದೊಂದು ಸತಿ ಇಟ್ಟಾದಮೇಲೆ ಏನು ಮಾಡೋಕ್ಕಾಗಲ್ಲ, ಹಂಗಿರುತ್ತೆ. ಇವಾಗ ನೋಡಿ ಹೇಗೆ ಏನು ಅಂದ್ಬಿಟ್ಟು ಕರೆಕ್ಟ್ ಮಾಡೋಣ ಅಂದ್ಕೊಂಡು ಇವಾಗ ಇಟ್ಟಿದ್ದೀನಿ. ನನಗೆ ಇವಾಗ ಅನ್ನಿಸ್ತಾಯಿದೆ ಒಂದು ಸ್ವಲ್ಪ ದುಡ್ಡು ತೊಗೊಬೋದಾಗಿತ್ತೇನೋ ಅಂತ. ನೋಡೋಣ. ಇವಾಗ ಸದ್ಯಕ್ಕೆ ನನಗೆ ಇದು ಓಕೆ ಅನ್ನಿಸ್ತು. ಆವಾಗಿನ ಬಜೆಟ್ಟು ಅದೆಲ್ಲನೂ ನೋಡಿದ್ರೆ. ಇವಾಗಿನ ನಾನು ಹಿಂದೆ ಹೂವು ಎಲ್ಲ ಏನೂ ಹಾಕಿಲ್ಲ. ನಾವು ಒಂದೊಂದೇ ರೆಡಿ ಮಾಡ್ತಾ ಒಂದೊಂದು ಥರ ಅನ್ನಿಸ್ತಾ ಇರುತ್ತೆ ದೇವರು. ಫಸ್ಟು ಸೀರೆ ಉಡ್ಸಿದಾಗ ಒಂಥರ ಅನಿಸುತ್ತೆ, ತಿರ್ಗಾ ಮುಖವಾಡ ಹಾಕಿದಾಗ ಒಂಥರ ಅನಿಸುತ್ತೆ, ಒಡವೆ ಹಾಕ್ತಾ ಮತ್ತು ತಿರ್ಗಾ ಫೈನಲ್ಲಾಗಿ ನಾವು ಹೂವು ಅದೆಲ್ಲ ಹಾಕಿದಾಗಂತೂ ಇನ್ನೂ ತುಂಬ ಚೆನ್ನಾಗಿ ಸ್ಯಾಟಿಸ್ಫೈ ಆಗೋದು ಆವಾಗಲೇ. ನಾನು ಈ ಸತಿ ಗೆಜ್ಜೆ ಹಾಕ್ತಾಯಿದ್ದೀನಿ. ಅದು ಹಾಕೋಷ್ಟೊಳಗೆ ನಂಗೆ ಒಂದು 15 ನಿಮಿಷ ಆಗ್ಬಿಡ್ತು. ಅದು ಯಾಕಂತ ಗೊತ್ತಾಗಲಿಲ್ಲ. ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ನಾನು ಆ ಕಡೆ ಈ ಕಡೆ ಸರ್ಕಸ್ ಮಾಡಿಕೊಂಡು ಆಮೇಲೆ 2 ರೌಂಡ್ ಹಾಕಿದೆ. ಅದೇ ಒಂದು ಸ್ವಲ್ಪ ತಾಯಿತು ಟೈಮು. ಇದಾದಮೇಲೆ ಇವಾಗ ಒಡವೆ ಎಲ್ಲ ಹಾಕ್ಕೊಂಡು ಇವಾಗ ಅಲಂಕಾರ ಎಲ್ಲ ಮಾಡ್ತಾಯಿದ್ದೀನಿ. ನಂದು ಆ ಸ್ಟೋನ್ ಅದು ಚೈನ್ ಏನಿದೆ ನೆಕ್ಲೆಸ್ಸು, ಅದು ಈ ಸ್ಯಾರಿಗೆ ಹೈಲೈಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಹಾಕೋಣ ಈ ಸತಿ ಅಂತ ಅಂದ್ಕೊಂಡಿದ್ದೆ ನಾನು. ಅದಾದಮೇಲೆ ತಿರ್ಗಾ ನಮ್ಮ ಮಾವನು ನಮ್ಮ ಅತ್ತೆದೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಹಾಕೋಣ, ಯಾಕಂದರೆ ಅದು ಸ್ಟೋನ್ ಇರೋದ್ರಿಂದ ಹೈಲೈಟಾಗಿರುತ್ತೆ ಈ ಸ್ಯಾರಿ ಮೇಲೆ ಅಂತ ನಾನು ಅಂದ್ಕೊಂಡಿದ್ದು. ಈ ಪದಕ ಚೈನ್ ಏನಿದೆ ಅದನ್ನು ಫಸ್ಟ್ ಹಾಕ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ನನಗೆ ಈ ಸ್ಯಾರಿ ಬಾರ್ಡರ್ ಅಂತೂ ಸಖತ್ ಹೈಲೈಟ್ ಆಯಿತು. ಕಲರ್ ನಾನು ಉಡ್ಸಿದೆಲ್ಲ ಆದಮೇಲಂತೂ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಬಾರ್ಡರ್ ಅಂತೂ ಸಖತ್ ಹೈಲೈಟ್ ಆಯಿತು ಇದು ಸ್ಯಾರಿ. ಸೊ ನನಗೆ ಫೈನಲಿ ಇಷ್ಟ ಆಯಿತು. ಇವಾಗ ಒಂದೊಂದೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಟೈಮ್ ಅಷ್ಟೇ ಒಂದು 6:45 ಏನೋ ಆಯಿತು. ನಮ್ಮ ಅತ್ತೆನೂ ಅಡುಗೆ ಮಾಡ್ಕೋತಾಯಿದ್ರು. ಇಲ್ಲೊಂದು ಮಾಡೋದು, ತಿರ್ಗಾ ನಾನು ಹೋಗಿ ಅದು ಒಬ್ಬಟ್ಟು ಕಲಿಸೋದು, ಆ ಥರದ್ದೆಲ್ಲ ಒಂದೊಂದೇ ಮಾಡ್ಕೊತಾ ಇದ್ವಿ. ತಿರ್ಗಾ ಈಚೆಗಡೆ ಅದೊಂದು ಸ್ವಲ್ಪ ರಂಗೋಲಿ ಎಲ್ಲ ಬಿಡೋದು, ಆ ಕೆಲಸ. ತಿರ್ಗಾ ನಾವು ಈಚೆ ಕುಂಡಿಸ್ತಾ ಇರೋದ್ರಿಂದ ದೇವ್ರ ಮನೆ ಕೆಲಸ, ದೇವ್ರ ಮನೆಗೂ ರೆಡಿ ಮಾಡಬೇಕು, ಅಲ್ಲೂ ಫೋಟೋಸ್ಗೆಲ್ಲ ರೆಡಿ ಮಾಡಬೇಕು, ಆ ಥರ ಇತ್ತು. ಮಕ್ಕಳು ಮಲಗಿಸ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು 3:30 ಅಂದರೆ 5 o'clock ಎಕ್ಸಾಕ್ಟ್ ನಾವು ಸ್ಟಾರ್ಟ್ ಮಾಡಿದ್ದು. ಅಂದರೆ ಆವಾಗ ಡಿಸ್ಟರ್ಬೆನ್ಸ್ ಇರೋಲ್ಲ, ಅವ್ರ ಮಕ್ಕಳು ಇನ್ನೂ ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಾಗಾಗಿ ಸ್ಟಾರ್ಟ್ ಮಾಡಿದ್ದು. ಅದೇ ಹುಡುಗರು ಬರೋಷ್ಟೊತ್ತಿಗೆ ಅಡುಗೆ ಎಲ್ಲನೂ ಮಾಡ್ಕೊಂಬಿಡೋಣ, ಆಮೇಲೆ ಮಕ್ಕಳನ್ನ ನೋಡ್ಕೊಳ್ಳೋದೇ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ಅತ್ತೆ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊತಾ ಇದ್ವಿ. ಈಗ ನೆಕ್ಸ್ಟು ತಿಂಡಿನೂ ಅಷ್ಟೇ ನಾನು ತಂದಿದ್ದೆ ಅಂತ ಹೇಳಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಚಕ್ಲಿ ಮತ್ತು ಕರ್ಜಿಕಾಯಿ, ರವೆ ಉಂಡೆ, ಆ ಥರದ್ದೆಲ್ಲನೂ ಇವಾಗ ಎಲ್ಲನೂ ಪ್ಲೇಟಿಗೆ ಜೋಡಿಸ್ಕೋತಾ ಇದೆ. ಫಸ್ಟ್ ನಾನು ಪ್ಲ್ಯಾನ್ ಮಾಡಿದಾಗ ಅಂದ್ಕೊಂಡಿದ್ದು ಏನು ಇದೆಲ್ಲ ಒಂದು ತಟ್ಟೆಲಿ ಇಟ್ಬಿಟ್ಟು ಹಣ್ಣು ಇಟ್ಬಿಟ್ರೆ ಇನ್ನೇನು ಅರೇಂಜ್ ಮಾಡೋಕ್ಕೆ ಇರಲ್ವಲ್ಲ, ಏನೇನು ಇಡೋದು ಏನು ಅಂತೆಲ್ಲನೂ ಅಂದ್ಕೊತಾ ಇದೆ. ಬಟ್ ಒಂದೊಂದೇ ಇಡ್ತಾ ನನಗೆ ಆ ಟೇಬಲ್ಲೇ ಸಾಲಿಲ್ಲ. ತಿರ್ಗಾ ಇನ್ನೊಂದು ಟೇಬಲ್ ಎಕ್ಸ್ಟ್ರಾ ಹಾಕ್ಕೊಂಡು ಫಸ್ಟಾದರೂ ಸತಿ ಲಾಸ್ಟ್ ಟೈಮು ಇದು ಒಂದೇ ಟೇಬಲ್ ಮೇಲೆ ಇಟ್ಟಿದ್ದೆಲ್ಲ, ಈ ಸತಿ ಇನ್ನೊಂದು ಟೇಬಲ್ ಎಕ್ಸ್ಟ್ರಾ ಹಾಕ್ಕೊಂಡು ಅದು ಹೆಂಗೋ ಸೇಮ್ ಹೈಟಿಗೆ ಸಿಕ್ತು, ಅದನ್ನು ಇಟ್ವಿ. ಅದು ಅಷ್ಟೇ. ಇವಾಗ ನೀಟಾಗಿ ಇಲ್ಲಿ ತಿಂಡಿ ಎಲ್ಲ ಇಟ್ಟಿದ್ದೆ, ತಿಂಡಿ ಮತ್ತು ದೀಪ. ಈ ಕಡೆ ಇನ್ನೊಂದು ದೀಪ ಮತ್ತು ಹಣ್ಣು ಮತ್ತು ಎಲೆ ಅಡಿಕೆ ಅದೆಲ್ಲನೂ ಈ ಮುಂದಿನ ಟೇಬಲ್ಗೆ ಎಲ್ಲನೂ ಅದು ಎಲ್ಲ ಸರಿ ಹೋಯಿತು. ಇವತ್ತಿನ ವ್ಲಾಗಲ್ಲಿ ನೀವು ನಾನು ಏನೇನು ಅರೇಂಜ್ಮೆಂಟ್ ಮಾಡಿಕೊಂಡೆ, ಯಾವ ಥರ ಏನು ಅಂತೆಲ್ಲ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಹಬ್ಬದ ವ್ಲಾಗ್ ಇರುತ್ತೆ, ಯಾಕಂದರೆ ತುಂಬ ಲ್ಯಾಗ್ ಆಗುತ್ತೆ ಅಂತ ನಾನು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ವೀಡಿಯೋಸು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.